ವಿಷಮುಕ್ತ ಆಹಾರವನ್ನು ನಾವೆಲ್ಲರೂ ಸೇವಿಸಬೇಕೆಂಬ ಒತ್ತಾಸೆಯಿಂದ ನಮ್ಮ ಸಾವಯವ ಕೃಷಿಕ ಗ್ರಾಹಕ ಬಳಗ ಅನೇಕ ಜನ ಶಿಕ್ಷಣದೊಂದಿಗೆ ನೇರವಾಗಿ ಕರ್ನಾಟಕದ ವಿವಿಧ ಸಾವಯವ ರೈತರ ಉತ್ಪನ್ನಗಳನ್ನು ಮಾರಾಟ ಮಾಡುವ ಸಾವಯವ ಸಂತೆಯನ್ನು 2025ರ ಫೆಬ್ರವರಿ ತಿಂಗಳಿನಿಂದ ನಿರಂತರ ಪ್ರತಿ ತಿಂಗಳ ಮೊದಲ ಶನಿವಾರ ಮತ್ತು ಭಾನುವಾರ ಮಂಗಳೂರಿನ ನಂತೂರು ಶ್ರೀ ಭಾರತಿ ಸಮೂಹ ಶಿಕ್ಷಣ ಸಂಸ್ಥೆಯ ವಠಾರದಲ್ಲಿ ನಡೆಯಲಿದೆ. ಮಂಗಳೂರಿನಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಸಂಘಟನೆಯ ಗೌರವಾಧ್ಯಕ್ಷ ಅಟ್ಟೂರು ಕೃಷ್ಣರಾವ್ ಅವರು ಫೆಬ್ರವರಿ 2ರ ಭಾನುವಾರ ಬೆಳಗ್ಗೆ 9:30ರಿಂದ ಸಂಜೆ 5ರ ತನಕ ಎಲೆ ಅರಿವು ಎಂಬ ಕಾರ್ಯಕ್ರಮವನ್ನು ಶ್ರೀವತ್ಸ ಗೋವಿಂದರಾಜ್ ನಡೆಸಲಿದ್ದಾರೆ. ಇವರು ಸುಸ್ಥಿರ ಕೃಷಿಕ, ಪ್ರಕೃತಿವಾದಿ, ಹಸಿರು ಉದ್ಯಮಿ ಮತ್ತು ಸುಸ್ಥಿರ ಜೀವನ ತರಬೇತುದಾರರಾಗಿದ್ದು 40ಕ್ಕೂ ಹೆಚ್ಚು ದೇಶಗಳಲ್ಲಿ ಉನ್ನತ ಕಾರ್ಪೊರೇಟ್ ಕಂಪನಿಗಳಲ್ಲಿ ಕೆಲಸ ಮಾಡಿದ ಐಟಿ ವೃತ್ತಿಪರರಾಗಿದ್ದಾರೆ. ವಿಶೇಷವಾಗಿ ಶಾಲಾ ಮಕ್ಕಳಿಗೆ ನೂರಾರು ಕಾರ್ಯಕ್ರಮಗಳನ್ನು ನೀಡಿ ವಿದ್ಯಾರ್ಥಿಗಳು ಈ ದಿಕ್ಕಿನಲ್ಲಿ ಮುನ್ನಡೆಯುವಂತೆ ಮಾಡಿರುತ್ತಾರೆ. ಈ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಉಚಿತವಾಗಿರುತ್ತದೆ ಎಂದು ಹೇಳಿದರು. ಆ್ಯಕ್ಚುಲಿ ಇವತ್ತಿನ ನಾವು ಈ ಕಾರ್ಯಕ್ರಮ ಆಯೋಜಿಸಲಿಕ್ಕೆ ಕಾರಣ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಒಂದು ಹೃತ್ಪೂರ್ವಕ ಧನ್ಯವಾದ ಹೇಳುವ ಅಂತ. ಕಳೆದ ಭಾನುವಾರ ಇವತ್ತು ನಮ್ಮದು ಸಮಾರೋಪದ ಕಾರ್ಯಕ್ರಮ. ಕಳೆದ ಭಾನುವಾರ ಇಷ್ಟೊತ್ತಿಗೆ ಸಮಾರೋಪದ ಕಾರ್ಯಕ್ರಮ ನಾವು ಅಣಿಯಾಗ್ತಿದ್ವಿ. ಆ ಯಶಸ್ಸಿಗೆ ಬಹುಶಃ ಮಂಗಳೂರಲ್ಲಿ ಆದ ಕಾರ್ಯಕ್ರಮಗಳಲ್ಲಿ ಆದ ಕೆಲವೇ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಕಂಡ ಕಾರ್ಯಕ್ರಮ ಈ ಗೆಡ್ಡೆಗೆಣಸು ಮೇಳ. ಕಾರಣ ಕೆಲವಿರ್ಬೋದು. ಒಂದು, ಇಂಥ ಮೇಳ ಆಯೋಜನೆ ಯಾರು ಮಾಡಿಲ್ಲ. ಯಾಕೆಂತ ಹೇಳಿದರೆ ಗೆಡ್ಡೆಗೆಣಸು ಈ ಭಾಗಕ್ಕೆ ಹೊಸತು. ಸೊ ಒಂದು ಕುತೂಹಲದಿಂದ ಏನೋ ಜನ ಆಗಮಿಸ್ಬೋದು. ಅಂತೂ ಅದಕ್ಕೆ ಪ್ರಚಾರ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಪ್ರಚಾರ ಕೊಟ್ಟ ಮಾಧ್ಯಮ ಮಿತ್ರರಿಗೆ ನಾವು ಬಹಳ ಆಭಾರಿಯಾಗಿದ್ದೇವೆ. ತುಂಬ ಆಭಾರಿಯಾಗಿದೆ ಅಂತ ನಾನು ನಮ್ಮ ನಿಕಟಪುರ ಅಧ್ಯಕ್ಷ ಹೇಳಿದ್ದನ್ನು ನಾನು ಪುನರುಚ್ಚರಿಸ್ತೇನೆ. ಈ ಗೆಡ್ಡೆಗೆಣಸು ಮೇಳ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಪ್ರಚಲಿತವಾಗಿ ನಮ್ಮ ಜನಮಾನಸಕ್ಕೆ ತಲುಪಿದೋ ಅದೇ ಥರ ಮಾಧ್ಯಮ ಮಿತ್ರರು ಸಹ ಭಾಳಷ್ಟು ಕೆಲಸ ಮಾಡಿದ್ದಾರೆ. ಎಸ್ಪೆಷಲಿ ಎಡಿಟೋರಿಯಲ್ಸಲ್ಲಾಗಲಿ ಅಥವಾ ಬೇರೆ ನ್ಯೂಸ್ ವಿಷಯದಲ್ಲಾಗಲಿ ತಾವೆಲ್ಲರೂ ಅದಕ್ಕೆ ಒಳ್ಳೆಯ ಕವರೇಜ್ ಕೊಟ್ಟಿದ್ದೀರಾ. ಸೊ ಇಂತಹ ಕಾರ್ಯಕ್ರಮಕ್ಕೆ ನಿಮ್ಮ ಬೆಂಬಲ ಇದ್ದರೆ ನೋಡಿ, ನಮ್ಮೆಲ್ಲರ ಯೋಜನೆ ಒಂದೇ ಏನಂತ ಹೇಳಿದರೆ, ನಾವು ಆದಷ್ಟು ವಿಷಮುಕ್ತ ಸಮಾಜಕ್ಕೆ ನಾವು ಸ್ವಲ್ಪ ಸೃಷ್ಟಿ ಮಾಡಬೇಕಂದ್ರೆ ಆದಷ್ಟು ನಮ್ಮ ಜನರು ವಿಷಮುಕ್ತ ಆಹಾರ ತಗೊಳ್ಬೇಕಂತ ನಮ್ಮ ಉದ್ದೇಶ. ಆ ಉದ್ದೇಶ ನಿಮ್ಗೆ ಗೊತ್ತಿರ್ಬೋದು. ಕಳೆದ 10 ವರ್ಷದಿಂದ ಈ ಸಾವಯವ ಕೃಷಿಕ ಗ್ರಾಹಕ ಬಳಗ ಭಾಳಷ್ಟು ಕೆಲಸ ಮಾಡ್ತಿದೆ. ಬಹುಶಃ ಸಾವಯವ ಕೃಷಿ ಉತ್ಪನ್ನಗಳನ್ನು ಕೊಂಡುಕೊಳ್ಳುವಿಕೆಯಿಂದ ವೇದಿಕೆ ಕೊಡುವ ನಿಟ್ಟಿನಿಂದ ಪ್ರಾರಂಭವಾದ 2013ರಲ್ಲಿ ಈಗ ತಿಂಗಳಿಗೆ ಕನಿಷ್ಠ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ನಾವು. ಅದರಲ್ಲಿ ಕಳೆದ ವಾರ ನಡೆದ ಒಂದು ಗೆಡ್ಡೆಗೆಣಸು ಮೇಳ. ಇದನ್ನು ಮುಂದಿನ ದಿನಗಳಲ್ಲಿ ಹಲವಾರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಉದ್ದೇಶ ಇಷ್ಟೇ, ಧ್ಯೇಯ ಒಂದೇ, ವಿಷಮುಕ್ತ ಆಹಾರಕ್ಕೆ ನಮ್ಮ ಜನ ಸ್ವಲ್ಪ ಹಿಂದೆ ಅದಕ್ಕೆ ತೊಡಗಿಸ್ಕೊಳ್ಬೇಕಂತೇಳಿ. ಅರ್ಥಾತ್ ಸಾವಯವ ಕೃಷಿ ಕಡೆ ನಮ್ಮ ಒಲವು ಹೆಚ್ಚಾಗಬೇಕಂತ ನಮ್ಮ ಉದ್ದೇಶ. ಮುಖ್ಯವಾಗಿ ಹೊಸ ಕೃಷಿಕರು, ಯುವ ಜನಾಂಗದವರು ಸಾವಯವ ಕೃಷಿ ಕಡೆ ಒಲವು ತೋರಿಸ್ಬೇಕಂತ ನಮ್ಮ ಉದ್ದೇಶ. ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಿದ್ದೇವೆ. ನಿಮ್ಮ ಸಹಕಾರ ಭಾಳ ನಾವು ಆ ಸಹಕಾರಕ್ಕೆ ಆಭಾರಿಯಾಗಿದ್ದೇವೆ. ಮುಂದೆಯೂ ಇಂಥ ಕಾರ್ಯಕ್ರಮಗಳಿಗೆ ನಿಮ್ಮ ಸಹಕಾರ ಬೇಕು. ನಿಮ್ಮ ಸಹಕಾರದಿಂದ ನಾವು ಜನಮಾನಸ ತಲುಪಲಿ ತುಂಬ ಕಷ್ಟ. ಅದಕ್ಕೆ ಪುನರಪಿ ನಮ್ಮ ಬಳಗದ ಪರವಾಗಿ ಹಾಗೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರ ಪರವಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ಆಭಾರಿಯನ್ನು ವ್ಯಕ್ತಪಡಿಸ್ತಿದ್ದೇನೆ. ಹಾಗೆ ಮುಂದಿನ ಕಾರ್ಯಕ್ರಮದ ಬಗ್ಗೆ ನಮ್ಮ ರತ್ನಾಕರಣ್ಣ ಇನ್ನೂ ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇನ್ನೂ ಇಂಥ ಕೆಲವು ವಿಶಿಷ್ಟ ಕಾರ್ಯಕ್ರಮ ಮುಂದೆ ಹಮ್ಮಿಕೊಳ್ಳುವರಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಯ ಅಧ್ಯಕ್ಷ ಜಿಆರ್ ಪ್ರಸಾದ್, ಕಾರ್ಯದರ್ಶಿ ರತ್ನಾಕರ್ ಕುಳಾಯ್, ಶರತ್ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.